ಶ್ರೀ ಶಿವರಾತ್ರೀಶ್ವರ ಶಿವಗಿರಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ನಮಗೆ ಬಹಳ ವಿಶಿಷ್ಟವಾದಂತಹ ಆಶೀರ್ವಚನ ಮಾಡಿದಂತಹ ಅಪೂರ್ವ ವಾಗ್ಮಿಗಳು, ಶ್ರೇಷ್ಠ ಪ್ರವಚನಕಾರರಾದಂತಹ ಪರಮಪೂಜ್ಯ ಜಗದ್ಗುರು ಅಭಿನವ ಕವಿ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಹಲವಾರು ಚರಮೂರ್ತಿಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶಾಸಕರು, ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಆದಂತಹ ಮಾನ್ಯ ಶ್ರೀ ಪಿ.ವೈ. ವಿಜೇಂದ್ರವರ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಮಾನ್ಯ ನರೇಂದ್ರ ಸ್ವಾಮಿ ಅವರ, ಇನ್ನೋರ್ವ ಶಾಸಕ ಮಿತ್ರರಾದಂತಹ ಶ್ರೀ ಮಂಜುನಾಥರವರ, ಮಾಜಿ ಶಾಸಕರಾದಂತಹ ಡಾಕ್ಟರ್ ಅನ್ನದಾನಿಯವರೇ, ಮಾನ್ಯ ವೆಂಕಟೇಗೌಡರೇ, ನಿರಂಜನ್ ಕುಮಾರ್ ಅವರೇ, ದಕ್ಷಿಣಾನಂದ ಅವರೇ, ಅಶೋಕ್ ಅವರೇ, ರಂಜಿತ್ ಸ್ವಾಮಿ ಅವರೇ, ಆ ಸಭೆ ಅಧ್ಯಕ್ಷರಾದಂತಹ ಆನಂದ್ ಅವರೇ, ಪ್ರಕಾಶ್ ಅವರೇ, ಬಸವರಾಜ್ ಅವರೇ, ಎಲ್ಲ ಉಪಸ್ಥಿತರಿರುವಂತಹ ಆತ್ಮೀಯ ಬಂಧುಗಳೇ, ಬಲರಾಜ್ ಅವರೇ, ಇಲ್ಲಿ ಸೇರಿದಂತ ಈ ಒಂದು ಪವಿತ್ರ ಪುಣ್ಯಭೂಮಿ ಮಳವಳ್ಳಿ, ಈ ಕ್ಷೇತ್ರದ ಮತ್ತು ಸುತ್ತಮುತ್ತಲ ಎಲ್ಲ ಏನು ಪರಮಪೂಜ್ಯ ಶಿವರಾತ್ರೀಶ್ವರ ಶಿವಗಿರಿಯವರ ಭಕ್ತಾದಿಗಳು, ಬಂದಂತ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣಾರ್ಥಿಗಳು. ಬಂಧುಗಳೇ, ಇವತ್ತು ನಾವೆಲ್ಲರೂ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಗಿರಿಯವರ 1066ನೇ ಜಯಂತಿ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಜಯಂತಿ ಮಹೋತ್ಸವ ಸುಮಾರು ವರ್ಷದ ನಡೀತಾ ಇದೆ. ಸುತ್ತೂರಿನಲ್ಲಿ, ಮೈಸೂರಿನಲ್ಲಿ, ಅದಾದ್ಮೇಲೆ 3 ವರ್ಷಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಸಲ ಮಳವಳ್ಳಿಯಲ್ಲಿ ಆಗ್ತಾ ಇದೆ. ಇದೊಂದು ಐತಿಹಾಸಿಕವಾದಂತಹ ಒಂದು ಕ್ಷೇತ್ರ. ಇಡೀ ಏಷ್ಯಾ ಖಂಡದಲ್ಲಿ ಪ್ರಥಮ ಬಾರಿಗೆ ಶಿವ ಸಮುದ್ರದಿಂದ ಜಲವಿದ್ಯುತ್ ಉತ್ಪಾದನೆ ಮಾಡಿ ಈ ನಾಡಿಗೆ ಬೆಳಕು ಕೊಟ್ಟಂತಹ ಈ ಒಂದು ಪವಿತ್ರವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು. ಇದು ಐತಿಹಾಸಿಕವಾದಂತಹ ಒಂದು ಕ್ಷೇತ್ರ. ಕಾವೇರಿ ಶಿಂಷಾ ದಂಡದ ದಂಡೆಯಲ್ಲಿ ನೀವೆಲ್ಲ ವಾಸ ಮಾಡ್ತಾ ಇದ್ದೀರಿ. ಹೀಗಾಗಿ ಇಂಥ ಒಂದು ಕ್ಷೇತ್ರಕ್ಕೆ ಬರುವಂತದ್ದು ನನ್ನ ಸೌಭಾಗ್ಯ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಏನು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ, ಸ್ಮರಣೋತ್ಸವ ಆಚರಣೆ ಮಾಡ್ತೀವಿ, ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ. ಅದರ ಉದ್ದೇಶ ಏನಿದೆಪ್ಪ? ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅವರ ಕಾರ್ಯಕಾಲದಲ್ಲಿ ಏನು ಸಮಾಜಕ್ಕಾಗಿ, ದೇಶಕ್ಕಾಗಿ, ಜನರಿಗಾಗಿ
ಇತಿಹಾಸ ಇರುವಂತಹ ನಮ್ಮ ಸುತ್ತೂರು ಮಠ ಇವತ್ತು ಸುತ್ತೂರು ಮಠದಲ್ಲಿ ಬಂದಂತ ಸತತವಾಗಿ ಏನ್ ಪೂಜ್ಯ ಮಠಾಧೀಶರು ಇವತ್ತೇನು ಸಮಾಜಕ್ಕಾಗಿ ಸೇವೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ನಮ್ಮೆಲ್ಲರಿಗೆ ಆಶೀರ್ವಚನ ಮಾಡಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ, ಜನ ಕಲ್ಯಾಣಕ್ಕಾಗಿ ಇವತ್ತು ನೊಂದು ಬಂದ ಭಕ್ತರ ಕಣ್ಣೀರನ್ನು ಒರೆಸಿದ್ದಾರೆ. ಎಲ್ಲರಿಗೂ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಸಮಾಜ ಬೆಳಲಿಕ್ಕೆ, ಇವತ್ತು ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ ಇವತ್ತೇನಾದ್ರೂ ಒಂದು ಸಂಸ್ಕಾರ ಕೊಟ್ಟಿದ್ದು ಶ್ರೇಯಸ್ಸು ಯಾರಿಗಾದ್ರೂ ಸತ್ತದೆ ಅಂತ ಹೇಳಿದ್ರೆ ಅದು ಸುತ್ತೂರು ಮಠಕ್ಕೆ ಸತ್ತದೆ ಅಂತ ಬಹಳ ಹೆಂಗೆ ನಾವೆಲ್ಲ ಹೇಳ್ಬೋದು. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಮಠ ಒಂದು ಸಣ್ಣ ಹಳ್ಳಿ. ಈ ಸಣ್ಣ ಹಳ್ಳಿ ಇದ್ದಂತ ಗ್ರಾಮ ಇದ್ದಂತ ಮಠ ಬರೀ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ, ಕೀರ್ತಿ ಪಡೆದಿದೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಸತತವಾಗಿ ಬಂದಂತ ಎಲ್ಲ ಮಠಾಧೀಶರಿಗೆ, ಪೂಜ್ಯರಿಗೆ ಸಲ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನೆಚ್ಚಿನ ಗುರುಗಳಾದಂತಹ ಪರಮ ಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಈಗ ಪ್ರಸ್ತುತ ಅವರೆಲ್ಲ ಕಡೆ ನೋಡಿ, ಚಾಮರಾಜನಗರದಿಂದ ಬೀದರ್ಗೆ, ನಾನು ಬೀದರ್ನಲ್ಲಿದ್ದೇನೆ. ಇವತ್ತು ಬಸವಣ್ಣವರ ಕಾರ್ಯಕ್ಷೇತ್ರವಾದಂತ ಬಸವ ಕಲ್ಯಾಣ ಆ ಭಾಗದಿಂದ ಬಂದವನಾಗಿದ್ದೇನೆ. ಅಲ್ಲಿ ಸಹಿತ ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಾರೆ. ಇವತ್ತೆಲ್ಲ ಭಾಗದಲ್ಲಿ ಸುತ್ತಾಡ್ತಾರೆ. ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ, ವಿದೇಶಗಳಿಗೆ ಹೋಗಿ ಅನೇಕ ಸುಮಾರು 350 ಇವತ್ತು ವಿದ್ಯಾಸಂಸ್ಥೆಗಳ ಮುಖಾಂತರ ಬರೀ ಅನ್ನದಾಸೋಹ, ಜ್ಞಾನದಾಸೋಹ, ಅದರ ಜೊತೆಯಲ್ಲಿ ಸಂಸ್ಕಾರಿತವಾದಂತ ಶಿಕ್ಷಣ ಕೊಡುವಂತಹ ಕೆಲಸ ಮಾಡಿ ಇವತ್ತು ಸುತ್ತೂರು ಮಠದ ಕರ್ನಾಟಕದ ಕೀರ್ತಿ ಇವತ್ತು ಇಡೀ ಜಗತ್ತಿನಾದ್ಯಂತ ಪಸರಿಸುವಂತಹ ಒಂದು ಕೆಲಸ ಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆನೇ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಇವತ್ತು ಅಪೂರ್ವವಾದಂತ ಒಬ್ಬ ಮಠಾಧೀಶರು ಇವತ್ತು ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಮೈಗೂಡಿಸಿಕೊಂಡು ಇವತ್ತು ಅತ್ಯಂತ ಸರಳತೆ, ಸಜ್ಜನಿಕೆಯಿಂದ ಇವತ್ತು ಯಾವ ರೀತಿಯಲ್ಲಿ ಘನತೆ, ಗೌರವ ಇಟ್ಟುಕೊಂಡು ಇವತ್ತು ಬಂದಂತ ಎಲ್ಲರಿಗೂ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡುವಂತ ಒಂದು ಪರಮ ಪೂಜ್ಯ ಸ್ವಾಮೀಜಿಗಳು. ಮಠ ಅಂದ್ರೆ ಅದು ಸುತ್ತೂರು ಮಠ, ಸ್ವಾಮೀಜಿ ಅಂದ್ರೆ ದೇಶಿಕೇಂದ್ರ ಸ್ವಾಮಿಗಳು ಅನ್ನುವಂತ ರೀತಿಯಲ್ಲಿ ಇವತ್ತು ಎಲ್ಲರ ಜನಮನದಲ್ಲಿ ನೆಲೆಸಿದ್ದಾರೆ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಏನು ಬಹಳಷ್ಟು ಬಡ ವಿದ್ಯಾರ್ಥಿಗಳಿದ್ದಾರೆ, ಆ ಬಡ ವಿದ್ಯಾರ್ಥಿಗಳಿಗೆ ಅನ್ನ ಕೊಟ್ಟು, ಅವರಿಗೆ ಆಶ್ರಯ ಕೊಟ್ಟು, ಅವರಿಗೆ ಇವತ್ತು ಒಳ್ಳೆಯ ಶಿಕ್ಷಣ ಕೊಟ್ಟು ಬೆಳೆಸುವಂಥದ್ದು ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ನೋಡಿ. ಇವತ್ತು ಅನೇಕ ಜನ ನಮ್ಮಲ್ಲಿ ನಮ್ಮ ಭಾಗದಿಂದ ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಪರಿಣಿತರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾನವ ಸಂಪನ್ಮೂಲ ಬಡವರ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗುವಂತ ಒಂದು ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಠ ಮಾನ್ಯಗಳ ಕೊಡುಗೆ ಅಪಾರವಾದಂಥದ್ದು ಅಂತ ಹೇಳ್ಬೋದು. ಆ ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘ ಸಂಸ್ಥೆಗಳ ಕೊಡುಗೆ ಅಪಾರವಾದಂಥದ್ದು ಅಂತ ಹೇಳ್ಬೋದು. ಇವತ್ತು ಕರ್ನಾಟಕ, ನವ ಕರ್ನಾಟಕ, ನವ ಭಾರತ ನಿರ್ಮಾಣದಲ್ಲಿ ಇವರ ಕೊಡುಗೆ ಆ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಇವತ್ತು ಅತಿಶಯೋಕ್ತಿ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾರೆ. ಅದರ ಕೀರ್ತಿ ಇಂಥ ಪೂಜರಿಗೆ ಸಲ್ತದೆ. ತುಮಕೂರು ಮಠ ನೋಡಿ, ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು, ಸಿರಿಗೇರಿ ಮಠ ನೋಡಿ, ಇನ್ನು ಅನೇಕ ಸಂಘ ಸಂಸ್ಥೆಗಳು ಇವತ್ತೆಲ್ಲರೂ ಬರೀ ಮಠಮಾನ್ಯಗಳು ಅಂತ ಹೇಳಿದ್ರೆ ತಮ್ಮ ತಮ್ಮ ಮತಧರ್ಮಗಳ ಪ್ರಚಾರ ಅಷ್ಟೇ ಅಲ್ಲ, ಸಮಾಜವನ್ನು ಉನ್ನತೀಕರಣದತ್ತ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ರೀತಿಯಲ್ಲಿ ಏನ್ ಸೇವೆ ಮಾಡ್ತಾ ಇದೆ. ಅವರಿಂದಲೇ ಇವತ್ತು ಈ ಸಮಾಜ ಸುಸಂಸ್ಕೃತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳು, ಇವತ್ತು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸಮಾಜದ ಕಡೆ ಏನು ಸವಾಲುಗಳಿದ್ದಾವೆ, ಏನು ಸಮಸ್ಯೆಗಳಿದ್ದಾವೆ, ಇವತ್ತೆಲ್ಲ ಕಡೆ ಒಂದು ರೀತಿಯಲ್ಲಿ ಆಧುನಿಕತೆ, ನಮ್ಗೆಲ್ಲ ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಬಹಳ ಮುಂದುವರೆದಿದೆ. ಬಹಳ ವಿಷಯವಾದ ನಿಮಿಷಗಳು ಸಿಗ್ತಾ ಇದ್ದಾರೆ. ಈಗಾಗಲೇ ಪೂಜ್ಯರು ಹೇಳಿದ್ರು, ಎಲ್ಲೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ನಾವು ನೋಡ್ತಾ ಇದ್ದೀವಿ ಒಂದು ರೀತಿಯಲ್ಲಿ ಆತಂಕ ಇದೆ, ಒಂದು ರೀತಿಯಲ್ಲಿ ಅನೇಕ ಕಡೆ ಯುದ್ಧ ನಡೀತಾ ಇದೆ, ಅನೇಕ ಕಡೆ ಸಾಮರಸ್ಯ ಕದಡಿ ಹೋಗಿದೆ. ಎಲ್ಲೂ ಇವತ್ತೇನು ಪ್ರೀತಿ, ವಿಶ್ವಾಸ, ದಯೆ, ಕರುಣೆ, ಮಾಯೆ ಎಲ್ಲವೂ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇಂಥ
ಇಂಥದ್ರಲ್ಲಿ ಯಾಕೆ ನಾವು ಆಲೋಚನೆ ಮಾಡಬೇಕು? ನಮ್ಮಲ್ಲಿ ಇನ್ನೂ ವರ್ಗ ಭೇದ ಇದೆ, ವರ್ಣ ಭೇದ ಇದೆ, ಲಿಂಗ ಭೇದ ಇದೆ. ಇದನ್ನು ಬಹಳ ಇವತ್ತು ಸಮಾಜವನ್ನು ಕೂಡಿಸುವಂಥದ್ದು ಬಹಳ ಕಷ್ಟ ಆಗಿದೆ. ನಾವೆಲ್ಲ ಐಷಾರಾಮ್ಯ ವಸ್ತುಗಳನ್ನು ಪಡಿಬಹುದು, ಸಂಪತ್ತು ಗಳಿಸಬಹುದು, ಆದ್ರೆ ನಾವು ಹೋಗಿ ದುಡ್ಡು ಕೊಟ್ಟು ನಮ್ಗೆಲ್ಲಾದ್ರೂ ನೆಮ್ಮದಿ ಕೊಡ್ರಿ, ಶಾಂತಿ ಕೊಡ್ರಿ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇವತ್ತು ಆ ಕಾರಣಕ್ಕಾಗಿ ಇವತ್ತು ನಮ್ಮ ಬಸವ ಕಲ್ಯಾಣದಲ್ಲಿ ನಮ್ಮ ಕಡೆಯಿಂದ ಒಂದು ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಆ ಅನುಭವ ಮಂಟಪದಲ್ಲಿ ಹಿಂದೇನು ಬಸವಾದಿ ಶರಣರು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕನಸಿಟ್ಕೊಂಡಿದ್ರು. ಸರ್ವರಿಗೂ ಸೌಬಾಳ ಸೌಕಾಲ ಅಂತ ಹೇಳಿ ಸಕಲ ಜೀವಾತ್ಮನಿಗೆ ಹೆಸರನ್ನೇ ಬಯಸಿದ ಬಸವಾದಿ ಶರಣರು ಆ ಒಂದು ಮಾದರಿಯಲ್ಲಿ ಸಮಾಜವನ್ನು ಕೂಡಿಸಬೇಕು ಅಂತ ಹೇಳಿ 770 ಮರಗಳಂಗಳ 770 ಶರಣರು ಆ 770 ಕಂಬಗಳ ಮೇಲೆ ಅನುಭವ ಮಂಟಪ ನಿರ್ಮಾಣ ಮಾಡಿ ಏನು ಬಸವಣ್ಣನ ಕಾರ್ಯಕ್ರಮದಲ್ಲಿ ಏನು ಎಲ್ಲಾ ಸಮುದಾಯದ ವೃತ್ತಿ ಮಾಡುವಂತಹ ಶರಣರಿದ್ದರು. ಆ ಶರಣರು ಬರುವಂತಹ ವಚನಗಳನ್ನು ಒಂದೊಂದು ಕಂಬದ ಮೇಲೆ ಕೆತ್ತಿ ಅವರ ಹೆಸರು ಹಾಕಿ ಅದರಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ, ಒಂದು ಸದ್ಭಾವನೆ, ಒಂದು ಸಹೋದರತ್ವ, ಸಹಬಾಳ್ವೆ, ಸಮಾಜ ನಿರ್ಮಾಣ ಮಾಡುವಂಥದ್ದಕ್ಕೆ ನಾಂದಿ ಆಗಲಿ ಅನ್ನುವಂತಹ ರೀತಿಯಲ್ಲಿ ಅದನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಇವತ್ತಿನ ಕಾಲದಲ್ಲಿ ಎರಡನೇ ನಮ್ಮ ಸಮಸ್ಯೆ ಏನಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಯುವ ಜನಾಂಗದ ಮಾನಸಿಕ ದೌರ್ಬಲ್ಯತೆ, ಯುವಶಕ್ತಿ ಅನುಶಕ್ತಿ ಇದ್ದ ಹಾಗೆ. ಆದ್ರೆ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ. ಇವತ್ತು ಬಹಳಷ್ಟು ಪ್ರತಿಭಾವಂತರಿದ್ರು. ಇವತ್ತು 30% ಅಧ್ಯಯನ ವರದಿ ಇದೆ. 30% ನಮ್ಮ ಯುವಕರ ಮಕ್ಕಳು ಇವತ್ತಿನ ಇಂಟರ್ನೆಟ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದರಲ್ಲೇ ಚಟ ಹಚ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಒಳ್ಳೆಯದು ಕೆಟ್ಟದ್ದು ಯಾವ ರೀತಿಯಲ್ಲಿ ಅವರು ಮಾನಸಿಕವಾಗಿ ಸಫಲ ಆಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಇನ್ನೂ 30 ಜನ ಯುವಕರು ಇವತ್ತು ವ್ಯಸನಕ್ಕೆ ಹೋಗಿದ್ದಾರೆ. ಇದಕ್ಕೆ ಸಹಾಯ ಬಿಡುವುದು, ಮಾದಕತೆಗಳಲ್ಲಿ ಸೇವನೆ ಮಾಡುವಂಥದ್ದು, ದಾರಿ ತಪ್ಪಿ ಹೋಗುವಂಥದ್ದು, ತಂದೆ ತಾಯಿಗಳಿಗೆ ಗೌರವ ಕೊಡದೆ, ಇವತ್ತು ಗುರುಗಳಿಗೆ ಗೌರವ ಕೊಡದೆ, ಈ ರೀತಿಯಲ್ಲಿ ಏನು ಯುವ ಜನಾಂಗ ಹಾಳಾಗ್ತಾ ಇದೆ. ಯುವಕರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ವಚನದಲ್ಲಿ ಇರುವುದಿಲ್ಲ. ಇವ ನಮ್ಮ ಮನೆ ಮಗನನ್ನು ಅದೇ ರೀತಿಯಲ್ಲಿ ಈ ಯುವಕರಿಗೆ ಅದೇ ಇಷ್ಟಲಿಂಗ ಪೂಜೆ ವೈಜ್ಞಾನಿಕವಾಗಿ ಅವರಿಗೆ ಒಂದು ಮೆಡಿಟೇಷನ್ ಮಾಡುವಂತಹ, ಧ್ಯಾನ ಮಾಡುವಂತಹ ರೀತಿಯಲ್ಲಿ ಅಲ್ಲಿ ತರಬೇತಿ ಕೊಡುವಂತಹ ಒಂದು ಕೇಂದ್ರ ಸ್ಥಾಪನೆ ಮಾಡುವಂಥದ್ದಕ್ಕೆ ಇವತ್ತೆಲ್ಲರೂ ಸರ್ಕಾರ ಕೊಟ್ಟು ಅದನ್ನು ಮಾಡಿಸಿದ್ರೆ ಯುವಕರಿಂದ ಪರಿವರ್ತನೆ, ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು. ಮೂರನೇ ಸವಾಲು ಏನಿದೆಯಪ್ಪ ಅಂತ ಹೇಳಿದ್ರೆ ಇವತ್ತು ಏನು ನಮ್ಮ ಕುಟುಂಬದ ವ್ಯವಸ್ಥೆ ದಿನೇ ದಿನೇ ನಾಶ ಆಗ್ತದೆ. ಹೀಗಾಗಿ ಹೇಳಿದ್ರು ಪೂಜ್ಯರು, ತಂದೆ ತಾಯಿಗಳಿಗೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರಿಗೆ ವೃದ್ಧಾಶ್ರಮಕ್ಕೆ ಕಳಿಸ್ಕೊಡುವಂಥದ್ದು. ಇವತ್ತಂಥದ್ರಲ್ಲಿ ಇವತ್ತು ಕ್ರಿಮಿನಲ್ ಕೋರ್ಟ್ಗಿಂತ ಫ್ಯಾಮಿಲಿ ಕೋರ್ಟ್ ಜಾಸ್ತಿ ಆಗ್ತಿದೆ. ಹೀಗಾಗಿ ಇವತ್ತು ಅವರಿಗೆ ಶರಣರ ತತ್ವ ಸಿದ್ಧಾಂತಗಳೇನಿದ್ದಾವೆ, ಶರಣ ಗ್ರಾಮ ಅನ್ನುವಂಥದ್ದು ನಿರ್ಮಾಣ ಮಾಡಿ ಅವ್ರು ಯಾವ ರೀತಿಯಲ್ಲಿ ಬದುಕಿದ್ರು ಸರಳವಾಗಿ ಬಂತು. ಅವ್ರ ವೃತ್ತಿಯಲ್ಲಿ ಯಾವುದೇ ಮೇವು, ಯಾವುದೇ ಕೇವು ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವತ್ತು ಯಾರು ಕಸ ಗುಡಿಸುವವರಿದ್ರು ಅವರಿಗೂ ಗೌರವ ಇತ್ತು. ಅಲ್ಲಿರುವಂತಹ ಏನು ಪ್ರತಿಯೊಬ್ಬ ಅರಣ್ಯವರಿಗೂ ಗೌರವ ಇತ್ತು, ಎಲ್ಲಾ ಸಮುದಾಯದವರಿಗೂ ಗೌರವ ಇತ್ತು. ಅದಕ್ಕೆ ಕಲ್ಯಾಣ ನಾಡಿನಲ್ಲಿ ಇವತ್ತು ಕೊಡುವವರಿದ್ರು, ನೀಡುವವರಿದ್ರು, ಬೇಡವರಿಲ್ಲ ಅಂತ ಹೇಳ್ತಾರೆ. ಕಾಯಕಕ್ಕೆ ಕೈಲಾಸ ಅನ್ನುವಂಥದ್ದು. ಆ ರೀತಿಯಲ್ಲಿ ಪರಿಶ್ರಮ ಜೀವಿಗಳು. ಯಾಕೆಂದ್ರೆ ಇವತ್ತು ಯಾರು ಪರಿಶ್ರಮ ಮಾಡಬಾರ್ದು, ಬೇಕು ಕೂತಲ್ಲೇ ಶ್ರೀಮಂತರಾಗಬೇಕು, ಅದಪ್ಪ ಇವತ್ತು ಬೆಳಿಬೇಕು ಅನ್ನುವಂಥದ್ದು ಬಹಳಷ್ಟು ಬರ್ತಾರೆ. ಇಂಥದ್ರಲ್ಲಿ ಇವತ್ತೊಂದು ಯುವಕರಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಅವರಿಗೆ ತರಬೇತಿ ಕೊಡುವಂತಹ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ನಾವೆಲ್ಲರೂ ಯೋಜನೆಯಲ್ಲಿ ಹಾಕಿಕೊಂಡಿದ್ದೇವೆ ಅನ್ನೋ ಮಾತನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ಅನುಭವ ಜೀವನ ಕಂಡು ಕಲಿಸಿದ್ದು ನಮ್ಮ ಗುರುಗಳಲ್ಲಿ ಶತಾಯುಷಗಳಲ್ಲಿ ಚನ್ನಬಸವಣ್ಣನವರ ಅವರ ಒಂದು ಕಲಿಸಿದ್ದು ಇವತ್ತು ಅದು ಇವತ್ತು ಪ್ರಾರಂಭ ಆಗ್ತಾ ಇದೆ. ಹಿಂದೆ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು. ಈ ಆದ 40-50 ಕೋಟಿ ರೂಪಾಯಿಯ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಂಸ್ಥೆಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿ ಅದು ಈಗ ಆಯ್ತು.
ಮತ್ತೊಮ್ಮೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀರಿ. ಮಾಡಿ ಇವತ್ತು ಯಾಕೆಂದ್ರೆ ಪೂಜ್ಯರು ಆದೇಶ ಮಾಡಿದ್ರು, ನಮ್ಮ ಮಿತ್ರರಾದಂತಹ ಮಲ್ಲಿಕ ಸ್ವಾಮಿಗಳನ್ನು ಪುರಾಣ ಮುಖಾಂತರ ಸಂಪರ್ಕ ಮಾಡಿದ್ರು. ಇದು ಬಹಳ ಖುಷಿಯಿಂದ ಬಂದಿದ್ದೇನೆ. ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಸಾವಿರಾರು ಭಕ್ತರಲ್ಲಿ ಸೇರಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಸುವುದರ ಮುಖಾಂತರ ಇವತ್ತು ಸಮಾಜದಲ್ಲಿ ಇವತ್ತು ಅನಿಶ್ಚಿತಗಳಿದ್ದಾವೆ, ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಅಂತ ಕಾರ್ಯಕ್ರಮಗಳು ಸಹಕಾರಿಯಾಗಿ ಪೂಜ್ಯ ಯಶಕೇಂದ್ರ ಸ್ವಾಮಿಗಳವರ ವಿನೋದ ಸಿದ್ದೇಶ್ವರ ಸ್ವಾಮಿಗಳವರ ಆಶೀರ್ವಾದ ಇವತ್ತು ಎಲ್ಲ ಹಿಂಗೇಕೆ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ತಿರುಗಿ ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ. ಅವೆಲ್ಲ ನಮ್ಮ ಯುವಕರು ಸಚ್ಚಾರಿತರಾಗಲಿ ಅನ್ನುವಂತ ಮಾತನ್ನು ಹೇಳಿ ನನಗೆ ಇವತ್ತು ಅಖಿಲ ಭಾರತ ವಿಶ್ವವಿದ್ಯಾಲಯ ಮಹಾಸಭಾ ಅಧ್ಯಕ್ಷರಾದಂತಹ ಲಿಂಗೈಕ್ಯ ಶಾಮೂರು ಶಿವಶಂಕರಪ್ಪನವರು ನಮ್ಮ ಅಗಲಿ ಹೋಗಿದ್ದಾರೆ. ಇವತ್ತು